ಪಿಟಿ ಉಷಾಗೆ ಪ್ರಧಾನಿ ಮೋದಿ ದೂರವಾಣಿ ಕರೆ. ಒಲಿಂಪಿಕ್ಸ್ ನಿರ್ಧಾರ ಬಲವಾಗಿ ಖಂಡಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಪಿಟಿ ಉಷಾಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಿಟಿ ಉಷಾಗೆ ಪ್ರಧಾನಿ ಮೋದಿಯಿಂದ ಕರೆಯನ್ನ ಮಾಡಲಾಗಿದೆ. ಒಲಿಂಪಿಕ್ಸ್ ನಿರ್ಧಾರವನ್ನ ಬಲವಾಗಿ ಖಂಡಿಸಬೇಕು ಅನ್ನುವಂತ ಸೂಚನೆಯನ್ನ ಈ ಸಂದರ್ಭದಲ್ಲಿ ನೀಡಲಾಗಿದೆ. ಪಿಟಿ ಉಷಾಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಿಟಿ ಉಷಾ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ. ಆ ಕಾರಣಕ್ಕೆ ಅವ್ರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ಈಗಾಗಿದೆಯಲ್ಲ ಪೊಗಟ್ ಅವರನ್ನ ಅನರ್ಹ ಅಂತ ಹೇಳ್ತಾ ಇರೋದು, ಇದನ್ನ ಖಂಡಿಸಲೇಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಪ್ರಧಾನಿ ಮೋದಿ ಟ್ವೀಟ್ ಕೂಡ ಮಾಡಿದ್ರು. ಧೈರ್ಯ ತುಂಬುವಂತ ಕೆಲಸವನ್ನ ವಿನೇಶ್ ಪೊಗಟ್ಗೆ ಮಾಡಿದ್ರು. ಅದರ ಜೊತೆಗೆ ಇದನ್ನ ಖಂಡಿಸಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಪಿಟಿ ಉಷಾಗೆ ಪ್ರಧಾನಿ ಮೋದಿ ದೂರವಾಣಿ ಕರೆಯನ್ನ ಮಾಡಿದ್ದಾರೆ. ಒಲಿಂಪಿಕ್ಸ್ ನಿರ್ಧಾರವನ್ನು ಬಲವಾಗಿ ಖಂಡಿಸುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪಿಟಿ ಉಷಾಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಕರೆ ಮಾಡಿ. ಪಿಟಿ ಉಷಾ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ. ಆ ಕಾರಣಕ್ಕಾಗಿ ಅವರಿಗೆ ಕರೆಯನ್ನ ಮಾಡಲಾಗಿದೆ. ಇದರ ವಿರುದ್ಧ ಭಾರತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಈ ನಿರ್ಧಾರ ಸರಿಯಲ್ಲ ಅಂತ. ಯಾಕಂದ್ರೆ ಸಮಯವನ್ನ ಕೇಳಲಾಗಿತ್ತು, ಸಮಯಾವಕಾಶವನ್ನ ಕೊಟ್ಟಿಲ್ಲ, ತಿರಸ್ಕರಿಸಲಾಗಿದೆ ಆ ಮನವಿಯನ್ನು. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 50 ಕೆಜಿ ವಿಭಾಗದ ಕುಸ್ತಿ ಪಂದ್ಯದಲ್ಲಿ ಫೈನಲ್ ಪ್ರವೇಶಿಸಿದಂತ ಖುಷಿಯಲ್ಲಿ ಭಾರತೀಯರು ಇದ್ರು. ಆದ್ರೆ ಭಾರತದ ವಿನೇಶ್ ಪೊಗಟ್ಗೆ ಇವತ್ತು ಅನರ್ಹ ಅಂತ ಹೇಳಿದ್ದು ನಿಜವಾಗ್ಲೂ ಆಘಾತವನ್ನ ತಂದಿದೆ. ಇವತ್ತು ರಾತ್ರಿ ನಡಿಬೇಕಾಗಿತ್ತು ಫೈನಲ್ ಪಂದ್ಯ. ಇವತ್ತು ಬೆಳಿಗ್ಗೆ ತೂಕ ಪರೀಕ್ಷೆ ಮಾಡಿದಾಗ 100 ಗ್ರಾಂ ಹೆಚ್ಚಿದೆ ಅಂತ ಕಂಡು ಬಂದಿದೆ. ಒಲಿಂಪಿಕ್ಸ್ ನಿಯಮದ ಪ್ರಕಾರ ಪೊಗಟ್ ಬೆಳ್ಳಿ ಪದಕಕ್ಕೂ ಅರ್ಹ ಆಗುವುದಿಲ್ಲ ಹಾಗೂ 50 ಕೆಜಿ ವಿಭಾಗದಲ್ಲಿ ಕೇವಲ ಚಿನ್ನ ಮತ್ತು ಕಂಚಿನ ಪದಕ ವಿಜೇತರಲ್ಲಿ ಇರಲಿದ್ದಾರೆ. ಮಂಗಳವಾರ ಆಕೆಯ ದೇಹದ ತೂಕ ಪರೀಕ್ಷಿಸಿದಾಗ 50 ಕೆಜಿ ಇತ್ತು ಎನ್ನಲಾಗಿದೆ. ಆದ್ರೆ ದಿಢೀರ್ ಅಂತ 200 ಗ್ರಾಂ ಹೆಚ್ಚಳ ಆಗ್ಬಿಟ್ಟಿದೆ. ಆಮೇಲೆ ಅದಾದ ನಂತರ ಇಡೀ ರಾತ್ರಿ ನಿದ್ರೆನೂ ಮಾಡದೆ ಜಾಗಿಂಗು, ಸ್ಕಿಪ್ಪಿಂಗು, ಸೈಕ್ಲಿಂಗು, ತಮ್ಮಿಂದ ಎಷ್ಟೆಲ್ಲ ಪ್ರಯತ್ನ ಸಾಧ್ಯನೋ ಆ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೂ ಸಾಕಾಗಿಲ್ಲ. 100 ಗ್ರಾಂ ತೂಕ ಉಳ್ಕೊಬಿಟ್ಟಿದೆ. ಹಾಗಾಗಿ ಸಮಯಾವಕಾಶವನ್ನ ಕೇಳಲಾಗಿತ್ತು. ಸ್ವಲ್ಪ ಸಮಯ ಕೊಡಿ ಅಂತ. ಆ ಸಮಯಾವಕಾಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. 50 ಕೆಜಿ ವಿಭಾಗದಲ್ಲಿ ಈ ರೀತಿ ತೂಕ ಕಾಯ್ದುಕೊಳ್ಳುವ ಸಮಸ್ಯೆ ಎದುರಿಸಿದ್ರು ವಿನೇಶ್ ಪೊಗಟ್. ಈ ಹಿಂದೆ ಕೂಡ, ಇದೇನು ಮೊದಲ ಬಾರಿಯಲ್ಲ, ಈ ಹಿಂದೆ ಕೂಡ ಇವರಿಗೆ ಇದೇ ತರದೊಂದು ಸಮಸ್ಯೆ ಎದುರಾಗಿತ್ತು. ಆಕೆ ಸಾಮಾನ್ಯವಾಗಿ 53 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸ್ತಾರೆ. ರಾತ್ರಿ ಇಡೀ ನಿದ್ರೆ ಇಲ್ಲದೆ ವರ್ಕೌಟ್ ಅನ್ನ ಮಾಡಿದ್ರು ಪೊಗಟ್. ತೂಕ ಕಡಿಮೆ ಮಾಡೋಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಪೊಗಟ್. ನಿದ್ರೆ ಬಿಟ್ಟು ಸಾಧನೆಯತ್ತ ಗಮನ ಕೊಟ್ಟಿದ್ರು ಪೊಗಟ್. ಎಷ್ಟೇ ಪ್ರಯತ್ನಿಸಿದ್ರು ಕೂಡ ತೂಕ ಮಾತ್ರ ಕಡಿಮೆನೇ ಆಗಲಿಲ್ಲ. ರಾತ್ರಿ ಎಲ್ಲ ನಿದ್ರೆನೇ ಮಾಡಿಲ್ಲ. ಎಷ್ಟು ವರ್ಕೌಟ್ ಮಾಡ್ಬೋದು ಅಷ್ಟೂ ವರ್ಕೌಟ್ ಅನ್ನ ಮಾಡಿದ್ದಾರೆ. 100 ಗ್ರಾಂ ಕಡಿಮೆ ಆಗಲೇಬೇಕು ಅಂತ. ಜಾಗಿಂಗು, ಸ್ಕಿಪ್ಪಿಂಗು, ಸೈಕ್ಲಿಂಗು, ಏನ್ ತಮ್ಮಿಂದ ಆಗುತ್ತಾ ಎಲ್ಲ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಸಾಕಾಗಿಲ್ಲ. ಭಾರತ ತಂಡ ಆಕೆಗೆ 100 ಗ್ರಾಂ ತೂಕ ಇಳಿಸಿಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶವನ್ನ ಕೇಳಿದ್ರು ಕೂಡ ಅಧಿಕಾರಿಗಳು ಕೇಳಿಲ್ಲ, ಅವಕಾಶವನ್ನ ಕೊಡ್ಲಿಲ್ಲ. 50 ಕೆಜಿ ವಿಭಾಗದಲ್ಲಿ ಈ ರೀತಿಯ ತೂಕ ಕಾಯ್ದುಕೊಳ್ಳುವ ಸಮಸ್ಯೆ ಈ ಹಿಂದೆ ಕೂಡ ವಿನೇಶ್ ಪೊಗಟ್ಗೆ ಎದುರಾಗಿತ್ತು. ಈ ಹಿಂದೆ ಕೂಡ ಅವ್ರ ಸಮಸ್ಯೆಯನ್ನು ಎದುರಿಸಿದ್ರು. 53 ಕೆಜಿ ವಿಭಾಗದಲ್ಲಿ ಯಾವಾಗಲೂ ಅವ್ರು ಸ್ಪರ್ಧೆ ಮಾಡ್ತಾ ಇದ್ರು. ಆದರೆ 50 ಕೆಜಿ ವಿಭಾಗ ಅಂತ ಬಂದಾಗ ಅವರಿಗೆ ಈ ವೆಯ್ಟ್ದೇ ಸಮಸ್ಯೆ ಆಗ್ತಾ ಇತ್ತು. ಯಾಕಂದರೆ ದಿನದಿಂದ ದಿನಕ್ಕೆ ಅವರ ವೆಯ್ಟ್ನಲ್ಲಿ ತುಂಬ ವೇರಿಯೇಷನ್ಸ್ ಇರ್ತಿತ್ತು, ಹೆಚ್ಚು ಕಡಿಮೆ ಆಗ್ತಾನೆ ಇರ್ತಿತ್ತು. ಇದೇ ಅವ್ರಿಗೆ ಸಮಸ್ಯೆ ಆಗಿತ್ತು. ಒಲಿಂಪಿಕ್ಸ್ನ ಅರ್ಹತಾ ಸುತ್ತಿನಲ್ಲೂ ಕೂಡ ಆಕೆ ಸ್ವಲ್ಪದ್ರಲ್ಲೇ ಅರ್ಹರಾಗೋಕೆ ಸಾಧ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಒಲಿಂಪಿಕ್ಸ್ ಅರ್ಹತಾ ಸುತ್ತಿರುತ್ತೆ, ಅದರಲ್ಲೂ ಕೂಡ ಅವರಿಗೆ ಈ ಥರದೊಂದು ವೆಯ್ಟ್ನ ಸಮಸ್ಯೆ ಆಗಿತ್ತು. ಸ್ವಲ್ಪದ್ರಲ್ಲಿ 50 ಗ್ರಾಂ, 100 ಗ್ರಾಂ, ಈ ಸ್ವಲ್ಪದ್ರಲ್ಲೇ ಅವರು ಅರ್ಹ ಆಗೋದಕ್ಕೆ ಸಾಧ್ಯವಾಗಿತ್ತು. ಆದರೆ ಈಗ ಅದೇ ಸಮಸ್ಯೆಯಿಂದ ಅನರ್ಹ ಅಂತ ಹೇಳಲಾಗ್ತಾ ಇದೆ.